ಇಂಡಿಯನ್ ಇಂಡಿಯನ್ ಪಾಲಿಟಿಯಲ್ಲಿ ನಾವು ಅನಲೈಸ್ ಮಾಡಿರೋ ಪ್ರಕಾರ ನಾವು ನೋಡ್ಕೋಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ಸ್ ಯಾವುದು ನಮ್ಗೆ ಹಿಸ್ಟಾರಿಕಲ್ ಅಂಡರ್ ಪಿನ್ನಿಂಗ್ಸ್. ಸೊ ಹಿಸ್ಟಾರಿಕಲ್ ಅಂಡರ್ ಪಿನ್ನಿಂಗ್ಸ್ ಅಲ್ಲಿ ನಮ್ಗೆ ಯಾವ ತರ ಬರುತ್ತೆ? ಸೊ ನಮ್ಗೆ ಆಕ್ಟ್ಸ್ ಗಳು ಕೇಳ್ತಾರೆ, ಯಾವ ತರ ಆಕ್ಟ್ಸ್ ಗಳಿದಾವೆ, ಅದಾದ್ಮೇಲೆ ಯಾವ ಆಕ್ಟ್ ಅಲ್ಲಿ ಏನ್ ತಗೊಂಬಂದ್ರು, ಅದಾದ್ಮೇಲೆ ಯಾರು ಅವಾಗ ವೈಸ್ರಾಯ್ ಆಗಿದ್ರು, ಎಟ್ಸೆಟ್ರಾ. ಸೊ ಇವೆಲ್ಲದೂ ಕೂಡ ಕೇಳ್ತಾರೆ. ಅದ್ರ ಜೊತೆಗೆ ನಮ್ಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಾಗಿತ್ತಲ್ಲ, ಸೊ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತಲ್ಲ, ಸೊ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ ಯಾರ್ಯಾರಿದ್ರು, ಅದಾದ್ಮೇಲೆ ಯಾವ ಮೆಂಬರು ಏನು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅಂತಂದ್ರೆ, ಎಕ್ಸಾಂಪಲ್ ಈಗ ಫಂಡಮೆಂಟಲ್ ರೈಟ್ಸ್ ಕಮಿಟಿ ಇತ್ತಲ್ಲ, ಸೊ ಅದರಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ರು, ಅದಾದ್ಮೇಲೆ ಬೇರೆ ಮೈನರ್ ಕಮಿಟೀಸ್ ಇತ್ತು, ಅದರಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ರು ಅಂತ. ಸೊ ಯೂಶಲ್ ಆಗಿ ನಾವು ನೋಡ್ಕೋಬೇಕು ಅಂತಂದ್ರೆ ಆ ತರದ್ದೇ ಕ್ವೆಶನ್ಸ್ ಕೇಳುವಂಥದ್ದು. ಈ ಹಿಸ್ಟಾರಿಕಲ್ ಅಂಡರ್ ಪಿನ್ನಿಂಗ್ಸ್ ಅಲ್ಲಿ ನಿಮ್ಗೆ ಸುಮಾರು ಟಾಪಿಕ್ಸ್ ಇದೆ, ಬಟ್ ಕೋರ್ ಇಂಪಾರ್ಟೆಂಟ್ ಇರುವಂತದ್ದು ನಮ್ಗೆ ಯಾವ್ದು ಹಿಸ್ಟಾರಿಕಲ್ ಅಂಡರ್ ಪಿನ್ನಿಂಗ್ಸ್ ಅಲ್ಲಿ ಅಂತಂದ್ರೆ ಎಸ್ಪೆಷಲಿ ನಮ್ಗೆ ಆಕ್ಟ್ಸ್ ಗಳು ಬರುತ್ತೆ ಫಸ್ಟ್ ಒನ್. ಅದಾದ್ಮೇಲೆ ನಮ್ಗೆ ಏನೇನು ಮೆಂಬರ್ಸ್ ಇದ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ, ಯಾರ್ಯಾರು ಮೆಂಬರ್ಸ್ ಇದ್ರು, ಆ ಮೆಂಬರ್ಶಿಪ್ ಎಲ್ಲ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ, ಯಾರ್ಯಾರು ಯಾವ್ಯಾವ ಪಾರ್ಟ್ ಅಲ್ಲಿ ಇದ್ರು ಅಂತ. ಅದರಲ್ಲಿ ಯಾರು ಮೆಂಬರ್ಸ್ ಇರ್ಲಿಲ್ಲ ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಕೆಲವೊಂದ್ಸರಿ ಒಂದು ಕಮಿಟಿಯಲ್ಲಿ ಒಂದು 5-6 ಮೆಂಬರ್ಸ್ ಇದ್ರು ಅಂತಂದ್ರೆ ಆಪ್ಷನ್ಸ್ ಅಲ್ಲಿ ಯಾರು ಅದರಲ್ಲಿ ಮೆಂಬರ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಇದ್ರ ಮೇಲೆ ನೀವು ಅಡಿಷನಲ್ ನೋಟ್ಸ್ ಮಾಡ್ಕೊಂಡಿರ್ಬೇಕು. ಸೊ ಆ ನೋಟ್ಸ್ ಯಾವ ತರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇಲ್ಲಿ ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ಯಾವ ತರ ನೋಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಪ್ರಿಯಾಂಬಲ್. ಇದ್ರ ಮೇಲಂತೂ ಇವಾಗ 1998 ಇಂದ ಇವಾಗವರೆಗೂ ನೋಡ್ಕೊಂಡಿದ್ರೆ ಎಲ್ಲಾ ವರ್ಷನೂ ಕೂಡ 100% ಅಟ್ಲೀಸ್ಟ್ 1 to 2 ಕ್ವೆಶನ್ಸ್ ಅಂತೂ ಕೇಳಿದ್ದಾರೆ ಪ್ರಿಯಾಂಬಲ್. ಎಸ್ಪೆಷಲಿ ಒಂದೊಂದ್ ಟೈಮ್ ಅಂತೂ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಈ ಪ್ರಿಯಾಂಬಲ್ ನ ಎಷ್ಟು ಸರಿ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅದೇ ಕ್ವೆಶನ್ ನ 2-3 ಸರಿ ಕೇಳಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಪ್ರಿಯಾಂಬಲ್ ಇದೆಯಲ್ಲ, ಸೊ ಅದರಲ್ಲಿ ಪ್ರಿಯಾಂಬಲ್ ಅಲ್ಲಿ ಇರುವಂತ ವರ್ಡ್ಸ್ ಗಳನ್ನೇ ಕೇಳಿದ್ದಾರೆ. ಎಕ್ಸಾಂಪಲ್ ಪ್ರಿಯಾಂಬಲ್ ಅಲ್ಲಿ ಜಸ್ಟಿಸ್ ಅಂತ ಇತ್ತು, ಜಸ್ಟಿಸ್ ಯಾವ್ದ್ರದ್ದಿತ್ತು, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್. ಸೊ ಈ ತರದ್ದು ಕೇಳ್ಬಿಟ್ಟು 4ನೇ ಆಪ್ಷನ್ ಬೇರೆ ಕೊಡ್ತಾರೆ. ಸೊ ಈ ತರದ ಕ್ವೆಶನ್ಸ್ ಎಲ್ಲ ನಮ್ಗೆ ಪ್ರಿಯಾಂಬಲ್ ಇಂದ ಕೇಳ್ತಾ ಇರ್ತಾರೆ. ಫಂಡಮೆಂಟಲ್ ರೈಟ್ಸ್ ಆಗಿರ್ಲಿ, ಫಂಡಮೆಂಟಲ್ ಡ್ಯೂಟೀಸು, DPSP, ಸಖತ್ ಕೋರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲದು ಕೂಡ. ಅಂತಂದ್ರೆ ಇದ್ರ ಮೇಲೆ 100% ಕ್ವೆಶನ್ಸ್ ಇದ್ದೇ ಇರುತ್ತೆ. ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ಎಕ್ಸಾಂಪಲ್ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಈಗ ಆರ್ಟಿಕಲ್ 15 ತಗೊಳ್ಳೋಣ, ಆರ್ಟಿಕಲ್ 16 ತಗೊಳ್ಳೋಣ. ಕೆಲವೊಂದು ಸ್ಪೆಸಿಫಿಕ್ ವರ್ಡ್ಸ್ ಬರೀ 15 ಅಲ್ಲೇನೆ ಮೆನ್ಷನ್ ಮಾಡಿದ್ದಾರೆ, ಕೆಲವೊಂದು ಸ್ಪೆಸಿಫಿಕ್ ವರ್ಡ್ಸ್ ಬರೀ 16 ಅಲ್ಲಿ ಅಷ್ಟೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಯಾವ ಫಂಡಮೆಂಟಲ್ ರೈಟ್ಸ್ ಬರೀ ಸಿಟಿಸನ್ಸ್ ಅಷ್ಟೇ ಇದೆ, ಯಾವ ಫಂಡಮೆಂಟಲ್ ರೈಟ್ಸ್ ಫಾರಿನರ್ಸ್ಗೂ ಕೂಡ ಇದೆ, ಈ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಗೆ ಈ ಆರ್ಟಿಕಲ್ 20 ಇಂದ ಹಿಡಿದ್ಬಿಟ್ಟು ಆರ್ಟಿಕಲ್ 32 ಇವು ಒಳಗಡೆ ನಮ್ಗೆ ಡಿಫರೆನ್ಸ್ ಸಿಕ್ಕಾಬಡೆ ಜಾಸ್ತಿ ಕೇಳ್ತಾ ಇದ್ದಾರೆ. ಇವುಗಳ ಮಧ್ಯದಲ್ಲಿ ಡಿಫ್ರೆನ್ಸಸ್ ನಮ್ಗೆ ಸಿಕ್ಕಾಬಡೆ ಜಾಸ್ತಿ ಕೇಳ್ತಾ ಇದ್ದಾರೆ. ಪ್ಲಸ್ ಯಾವ್ಯಾವ ತರ ಅಮೆಂಡ್ಮೆಂಟ್ಸ್ ಗಳಿತ್ತು ಫಂಡಮೆಂಟಲ್ ರೈಟ್ಸ್ ಅಲ್ಲಿ, ಅಮೆಂಡ್ ಮಾಡಬಹುದಾ, ಇದನ್ನ ಫಂಡಮೆಂಟಲ್ ರೈಟ್ಸ್ ನ ಅಮೆಂಡ್ ಮಾಡಬಹುದಾ, ಬೇಸಿಕ್ ಸ್ಟ್ರಕ್ಚರ್ ಅಂತ ಬಂದಿರುವಂತದ್ದು ಯಾವ್ದ್ರಿಂದ, ಇವುಗಳ ಮೇಲೆನೆ. ಆದ್ಮೇಲೆ DPSP ಅಂಡರ್ ಅಲ್ಲಿ ಏನೇನ್ ಬರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಿಮೋನಿಕ್ ಅಂತಂದ್ರೆ ಶಾರ್ಟ್ ಕಟ್ ಏನು ಅಂತ. ಯಾಕಂತಂದ್ರೆ ನಮ್ಗೆ ಸುಮಾರು ಟಾಪಿಕ್ಸ್ ಇದೆ ಓದ್ಕೊಳ್ಳೋದಕ್ಕೆ. ಎಲ್ಲಾ ಟಾಪಿಕ್ಸ್ ಅಲ್ಲೂ ಕೂಡ ಪ್ರಾಪರ್ ಒಂದು ಸೀಕ್ವೆನ್ಸ್ ಅಲ್ಲೇನೆ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅದ್ ಯಾವ ತರ ಸೀಕ್ವೆನ್ಸ್ ನ ನಾವು ನೆನ್ಪಿಟ್ಕೊಂಡಿರೋಣ, ಅದಕ್ಕೋಸ್ಕರ ಶಾರ್ಟ್ ಕಟ್ಸ್ ಏನ್ ಮಾಡ್ಕೊಂಡಿರೋಣ, ಅವನ್ನೆಲ್ಲದನ್ನು ನಾವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಮ್ಗೆ ಸೆಂಟರ್ ಅಂಡ್ ಸ್ಟೇಟ್. ಈಗ ಸೆಂಟರ್ ಬಗ್ಗೆ ಓದಿದ್ರೆ ಸ್ಟೇಟ್ ಬಗ್ಗೆ ಓದ್ಕೊಳ್ಳೇಬೇಕಾಗತ್ತೆ. ಸೊ ಈ ಚಾಪ್ಟರ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸಿಡೆಂಟ್ ಜೊತೆಗೆ ನಾವು ಗವರ್ನರ್ ಓದ್ಕೊಂಡಿರ್ಬೇಕು, ಪಾರ್ಲಿಮೆಂಟ್ ಜೊತೆಗೆ ಸ್ಟೇಟ್ ಲೆಜಿಸ್ಲೇಚರ್ ಓದ್ಕೊಂಡಿರ್ಬೇಕು, ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಜೊತೆಗೆ ಮತ್ತೆ ನಮ್ಗೆ ಸಬಾರ್ಡಿನೇಟ್ ಕೋರ್ಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೋಡ್ಕೊಂಡಿರ್ಬೇಕು. ಅಗೇನ್ ಇದರಲ್ಲಿ ನಮ್ಗೆ ರಿಟ್ಸ್ ಗಳು ಸಿಕ್ಕಾಪಟ್ಟೆ ಜಾಸ್ತಿ ಕೇಳಿರ್ತಾರೆ. ಈ ರಿಟ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಎಷ್ಟು ಪವರ್ ಇದೆ, ಹೈಕೋರ್ಟ್ಗೆ ಎಷ್ಟು ಪವರ್ ಇದೆ ಅದನ್ನ ಕೇಳ್ಕೊಂಡಿರ್ತಾರೆ. ಅದಾದ್ಮೇಲೆ ಮೋಷನ್ಸ್ ಇರುತ್ತಲ್ಲ, ಸೊ ಈ ಮೋಷನ್ಸ್ ಇದು ಇಂಪಾರ್ಟೆಂಟು. ಅದಾದ್ಮೇಲೆ ಬಿಲ್ಸ್ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ, ಆ ಬಿಲ್ಸ್ ಯಾವ ತರ ಪಾಸ್ ಮಾಡ್ಕೊಂಡಿರ್ತಾರೆ ಅದು ಇಂಪಾರ್ಟೆಂಟು. ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಅಂತಂದ್ರೆ ಮನಿ ಬಿಲ್ಸ್ ನಮ್ಗೆ. ಸೊ ಇವೆಲ್ಲದೂ ಕೂಡ ಟಾಪಿಕ್ಸ್ ಯಾವ ತರ ಕೇಳಿದಾರೆ ಅಂತ ನಾವು ನೋಡ್ಕೊಳ್ಳೋಣ. ಬಟ್ ಈಗ ಸದ್ಯಕ್ಕೆ ನಿಮ್ಗೆ ಯಾವ್ಯಾವ ಚಾಪ್ಟರ್ ನಮ್ಗೆ ಫಸ್ಟ್ ಮುಗಿಸ್ಕೊಬೇಕು, ನಾವು ಪ್ರಯಾರಿಟಿಯಲ್ಲಿ ಯಾವ್ದಾದಿರ್ಬೇಕು ನಾವು ಅದನ್ನ ನೋಡ್ಕೊಂತಾ ಇರೋಂಥದ್ದು ಇಲ್ಲಿ. ಅದಾದ್ಮೇಲೆ ನಮ್ಗೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬರುತ್ತೆ. ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನ ನೀವು ಓದ್ಕೋಬೇಕು ಅಂತಂದ್ರೆ ಅದಕ್ಕೆ ಬೆಸ್ಟ್ ಶಾರ್ಟ್ ಕಟ್ ಅಂತಂದ್ರೆ ಫಸ್ಟ್ ಎಲ್ಲಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬರ್ಕೊಂಡಿರ್ಬೇಕು. ಎಕ್ಸಾಂಪಲ್ ಶೆಡ್ಯೂಲ್ ಕಾಸ್ಟ್ ಆಗಿರ್ಬೋದು, ಇಲ್ಲಿ ಶೆಡ್ಯೂಲ್ ಟ್ರೈಬ್, OBC. ಸೊ ಇದರಲ್ಲಿ ಫಸ್ಟ್ ಕಾಂಪೋಸಿಷನ್ ಯಾವ ತರ ಇದೆ, ಇದ್ರಲ್ಲಿ ಕಾಂಪೋಸಿಷನ್ ಹೆಂಗಿದೆ, ಇದ್ರಲ್ಲಿ ಕಾಂಪೋಸಿಷನ್ ಹೆಂಗಿದೆ, ಅದಾದ್ಮೇಲೆ ಇದರ ಫಂಕ್ಷನ್ಸ್ ಏನು, ಇದರ ಫಂಕ್ಷನ್ಸ್ ಏನು, ಇದರ ಫಂಕ್ಷನ್ಸ್ ಏನು, ನೆಕ್ಸ್ಟ್ ಟೆನ್ಯೂರ್ ಯಾರು ಆಗ್ಬೋದು. ಸೊ ಈ ತರ ನಾವು ಡಿಫರೆನ್ಸ್ ಅಲ್ಲಿ ಓದ್ಕೊಂಡಿರ್ಬೇಕಾದ್ರೆ ಈ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಕೂಡ ಒಂದೇ ಸರಿ ನಮ್ಗೆ ಕವರ್ ಆಗೋಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಒಂದೇ ಸರಿ ಕವರ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಲೋಕಲ್ ಗವರ್ಮೆಂಟ್.
ಸೊ ಇದು ನಮಗೆ ಪಂಚಾಯತಿ ರಾಜ್ ಏನಿತ್ತಲ್ಲ 73rd ಆಗಿರ್ಲಿ, ಅದಾದ್ಮೇಲೆ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್, ಇವೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅದರಲ್ಲಿ ಇರುವಂತ ಆರ್ಟಿಕಲ್ಸ್ ಮತ್ತೆ ಅದ್ರ ಮಧ್ಯದಲ್ಲಿ ಇರುವಂತ ಡಿಫ್ರೆನ್ಸಸ್ ಕೂಡ ಕೇಳ್ತಾ ಇರ್ತಾರೆ. ಯಾಕೆಂತಂದ್ರೆ ಇರುವಂತದ್ದೇ ಇಷ್ಟು ಸಖತ್ ಕೋರ್ ಇಂಪಾರ್ಟೆಂಟ್ ಟಾಪಿಕ್ಸ್, ಇದ್ ಬಿಟ್ಟು ಬೇರೆ ಇಂಪಾರ್ಟೆಂಟ್ ಇಲ್ಲ ಅಂತ ಇಲ್ಲ. ಬಟ್ ಫಸ್ಟ್ ಇದನ್ನ ನೀವು ಕವರ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಮಿಸಲೇನಿಯಸ್ ಸೆಕ್ಷನ್ ಅಲ್ಲಿ ನಮ್ಗೆ ಯಾವ್ದಾವ್ದು ಬರುತ್ತೆ, ಈ ಲೋಕ್ಪಾಲ್ ಬರುತ್ತೆ, ಅದಾದ್ಮೇಲೆ RTI ಬರುತ್ತೆ, ಎಟ್ಸೆಟ್ರಾ. ಈ ತರ ಟಾಪಿಕ್ಸ್ ಎಲ್ಲ ಬರುತ್ತೆ. ಸೊ ನಾವು ಒಂದ್ಸರಿ ನೋಡ್ಕೊಳೋಣ ಯಾವ ತರ ಬರುತ್ತೆ ಅಂತ ಹೇಳಿ. ಸೊ ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಇವಾಗ ಚಾಪ್ಟರ್ಸ್ ಗಳನ್ನೆಲ್ಲ ನಾವು ನೋಡ್ಕೊಂಡಿದೀವಿ, ಏನೇನ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಇದೆ ಅಂತ. ಸೊ ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ನೋಡ್ಕೋಬೇಕು ಅಂತಂದ್ರೆ ಫಸ್ಟ್ ಒಂದು ಟ್ಯಾಕ್ಸಸ್, ಸೆಂಟರ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಮಧ್ಯದಲ್ಲಿ. ಪ್ರೆಸಿಡೆಂಟ್ ಬಗ್ಗೆ ನಾವು ನೋಡ್ಕೊಂಡ್ವಿ, ಪ್ರೆಸಿಡೆಂಟ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ಅಂತ. ಯಾವ ಪಾರ್ಟ್ ಅಲ್ಲಿ ಜಾಸ್ತಿ ಕೇಳ್ತಾರೆ ಕ್ವೆಶನ್ಸ್? ಇದರಲ್ಲಿ ಪಾರ್ಡನಿಂಗ್ ಪವರ್ ಮೇಲೆ ಜಾಸ್ತಿ ರಿಪೀಟ್ ಆಗಿದೆ ಕ್ವೆಶನ್ಸ್. ಮತ್ತೆ ಪ್ರೆಸಿಡೆಂಟ್ ರಿಲೇಟೆಡ್ ಆರ್ಟಿಕಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಸರಿ ಕೇಳಿದ್ದಾರೆ. ಅದ್ರ ಜೊತೆಗೆ ಪ್ರೆಸಿಡೆಂಟ್ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅದನ್ನ ಜಾಸ್ತಿ ಕೇಳಿದ್ದಾರೆ. ಅದ್ರ ಜೊತೆಗೆ ಪ್ರೆಸಿಡೆಂಟ್ ಯಾರನ್ನ ಅಪಾಯಿಂಟ್ ಮಾಡಲ್ಲ ಅದನ್ನ ಕಂಡುಹಿಡೀರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಈ ಪ್ರೆಸಿಡೆಂಟ್ ಓದ್ಕೋಬೇಕು ಅಂತಂದ್ರೆ ಇವುಗಳ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಕೊಂಡಿರಿ. ಮತ್ತೆ ಆರ್ಡಿನೆನ್ಸ್ ಇದೆಯಲ್ಲ, ಈಗ ಆರ್ಟಿಕಲ್ 1, 2, 3 ಆಗಿರ್ಬೋದು. ಸೊ ಈ ತರದ್ದು ಬೇರೆ ಬೇರೆ ನಮ್ಗೆ ಆರ್ಟಿಕಲ್ಸ್ ಏನೇನ್ ಬರುತ್ತೆ ಪ್ರೆಸಿಡೆಂಟ್ ಅಂಡರ್ ಅಲ್ಲಿ, ಅವೆಲ್ಲದೂ ಕೂಡ ಇದರಲ್ಲಿ ಕೇಳಿದ್ದಾರೆ. ಅದಾದ್ಮೇಲೆ ಯಾವ್ಯಾವ ಬಿಲ್ಗಳನ್ನ ಪ್ರೆಸಿಡೆಂಟಿನ ಪರ್ಮಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ರಿಸರ್ವ್ ಮಾಡ್ಕೊಂಡಿರ್ತೀವಿ ಅದನ್ನ ಸುಮಾರು ಸರಿ ಕೇಳಿದ್ದಾರೆ. ಮತ್ತೆ ಆ ಯಾವ ತರ ಬಿಲ್ ನ ಗವರ್ನರ್ ರಿಸರ್ವ್ ಮಾಡಿರ್ತಾರೆ ಪ್ರೆಸಿಡೆಂಟ್ ಹತ್ರ ಕಳ್ಸೋದಕ್ಕೆ ಅದನ್ನ. ಅದಾದ್ಮೇಲೆ ಗವರ್ನರಿನ ಪವರಿನ ಡಿಫ್ರೆನ್ಸಸ್ ಪ್ರೆಸಿಡೆಂಟಿನ ಕಂಪ್ಯಾರಿಸನ್ ಅಲ್ಲಿ, ಈ ಡಿಫ್ರೆನ್ಸಸ್ ನಮಗೆ ಕೇಳ್ತಾ ಇರ್ತಾರೆ. ಯಾಕಂತಂದ್ರೆ ಕೆಲವೊಂದು ಬಿಲ್ ನ ಪ್ರೆಸಿಡೆಂಟ್ ಕಂಪ್ಲೀಟ್ ಆಗಿ ವೀಟೋನು ಕೂಡ ಮಾಡ್ಕೊಂಡಿರ್ಬೋದು. ಆ ಡಿಫ್ರೆನ್ಸಸ್ ಯಾವ ತರ ಇರುತ್ತೆ ಅದನ್ನ. ಅದ್ರ ಜೊತೆಗೆ ಪಾರ್ಡನಿಂಗ್ ಪವರ್ ಪ್ರೆಸಿಡೆಂಟ್ ಇಂದು, ಇದ್ರ ಮೇಲೆ ಸಿಕ್ಕಾಪಟ್ಟೆ ಡೀಟೇಲ್ ಆಗಿ ಕೇಳಿದ್ದಾರೆ. ಮುಂಚೆ ಡೈರೆಕ್ಟ್ ಆಗಿ ಈಗ ಎಕ್ಸಾಂಪಲ್ ಪಾರ್ಡನಿಂಗ್ ಪವರ್, ಸೊ ಈಗ ಕಮ್ಯೂಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಸೊ ಇಲ್ಲಾರೆ ರೆಸ್ಪೈಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ಏನು ಮೀನಿಂಗ್ ಏನು ಡೈರೆಕ್ಟ್ ಆಗಿ ಅಂತ ಕೇಳ್ತಾ ಇರ್ತಿದ್ರು. ಬಟ್ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರೇ ಕೊಟ್ಬಿಟ್ಟಿರ್ತಾರೆ. ಈ ಪೇರ್ಸ್ ಗಳನ್ನ ನಾವು ಮ್ಯಾಚ್ ಮಾಡ್ಕೊಂತ ಇರ್ಬೇಕು. ಈ ತರದ್ ನಮ್ಗೆ ಏನಾಗುತ್ತೆ, ಆ ಟೈಮ್ ಅಲ್ಲಿ ಕ್ಲಾರಿಟಿ ಇರ್ಲಿಲ್ಲ ಅಂತಂದ್ರೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ವೀಟೋ ಪವರ್, ಪ್ರೆಸಿಡೆಂಟ್ ಇನ್ ವೀಟೋ, ಯಾವ ವೀಟೋ ಇದೆ ಯಾವ ವೀಟೋ ಇಲ್ಲ. ಸೊ ವೀಟೋ ರಿಲೇಟೆಡ್ ಆರ್ಟಿಕಲ್ಸ್ ಏನಾದ್ರು ಇದೆ ಅದು ರಿಪೀಟ್ ಆಗಿದಾವೆ, ಸಿಕ್ಕಾಪಟ್ಟೆ ಜಾಸ್ತಿ ರಿಪೀಟ್ ಆಗಿದೆ ಅದು. ಅದಾದ್ಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಕ್ವಾಸಿ ಫೆಡರಲ್ ಅಂತ ಯಾರು ಡಿಸ್ಕ್ರೈಬ್ ಮಾಡಿದ್ರು ಅಂತ. ಇದನ್ನ ನೋಡ್ಕೊಳ್ಳೋದಕ್ಕೆ ಏನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ ಇದರಲ್ಲಿ ಅಂತಂದ್ರೆ, ನೋಡಿ ಎಕ್ಸಾಂಪಲ್ ಡಾಕ್ಟರ್ ಅಂಬೇಡ್ಕರ್ ಅವರು ಸಿಕ್ಕಾಪಟ್ಟೆ ಇದು ಕೋಟ್ಸ್ ಕೊಟ್ಟಿದ್ದಾರೆ. ಅಂತಂದ್ರೆ ಒಂದು ಇದು ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಯಾವ ಆರ್ಟಿಕಲ್ ಬಗ್ಗೆ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಇದೊಂದು ಒಂಥರ ಇಂಟ್ರೊಡಕ್ಷನ್, ID ಕಾರ್ಡ್ ಇದ್ದಂಗೆ, ಪ್ರಿಯಾಂಬಲ್ ಒಂದು ID ಕಾರ್ಡ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದನ್ನ ಯಾರು ಹೇಳಿರುವಂತದ್ದು? ಸೊ ಈ ತರದ್ ಏನಾಗುತ್ತೆ ಅಂತಂದ್ರೆ ನಮ್ಗೆ ಇದು ಹಿಸ್ಟಾರಿಕಲ್ ಅಂಡರ್ಸ್ಟ್ಯಾಂಡಿಂಗ್ಸ್, ಅದಾದ್ಮೇಲೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಪ್ರಿಯಾಂಬಲ್ ಅಂತ ಚಾಪ್ಟರ್ ಇತ್ತಲ್ಲ, ಅದ್ರ ಅಂಡರ್ ಅಲ್ಲೇನೆ ನಾವು ಸಪರೇಟ್ ಆಗಿ ಅದನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಅಟಾರ್ನಿ ಜನರಲ್ ಬಗ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಕೇಳಿದ್ದಾರೆ. ಸೊ ಒಂದ್ಸರಿ ಅಟಾರ್ನಿ ಜನರಲ್ ನೀವು ಓದ್ತಾ ಇರ್ಬೇಕಾದ್ರೆ ಕಂಪ್ಯಾರಿಸನ್ ಅಲ್ಲಿ ಸಾಲಿಸಿಟರ್ ಜನರಲ್ ಕೂಡ ಓದ್ಕೊಂಡಿರ್ಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಯಾವ್ದು ಸಾಲಿಸಿಟರ್ ಜನರಲ್ ಬಗ್ಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ತಪ್ಪು ಅಥವಾ ಅಟಾರ್ನಿ ಜನರಲ್ ಬಗ್ಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕರೆಕ್ಟ್, ಆ ತರದ್ದು ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲಿಬರಲ್ ಪೊಲಿಟಿಕಲ್ ಪಾರ್ಟೀಸ್ ಗಳ ಏಮ್ ಏನಿರುತ್ತೆ, ಅದೇ ತರದ್ದು ನಮ್ಗೆ CPI ಅಂತಂದ್ರೆ ಏನು, ಫಸ್ಟ್ CPI ಯಾವ ತರ ಬಂದಿತ್ತು ಆ ತರ. ಸೊ ಇದರಲ್ಲಿ ಪ್ರತಿಯೊಂದ್ರ ಮೇಲೂ ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇರ್ಬೇಕಾಗತ್ತೆ. ಇದರಲ್ಲಿ ಪ್ರತಿಯೊಂದು ಕ್ವೆಶನ್ಸ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ NDC ಬಗ್ಗೆ ಕೇಳಿದ್ದಾರೆ. ನೋಬಲ್ ಫೀಚರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಯಾವ್ದನ್ನ ಕರಿತೀವಿ, ಇದು ಸಿಕ್ಕಾಪಟ್ಟೆ ಸರಿ ರಿಪೀಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಪಾಪ್ಯುಲೇಷನ್ ಸ್ಟ್ರಕ್ಚರು, ಸೆನ್ಸಸ್, ಇವುಗಳ ಸಮರಿ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಮ್ಗೆ. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂದ್ರೆ ಯಾವ್ದಾವ್ದು, ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಯಾವ್ದಾವ್ದು, ಹ್ಯೂಮನ್ ರೈಟ್ಸ್ ಅಂದ್ರೆ ಯಾವ್ದಾವ್ದು, ಅದಾದ್ಮೇಲೆ ಲೀಗಲ್ ರೈಟ್ಸ್ ಅಂದ್ರೆ ಯಾವ್ದಾವ್ದು ಅಂತ. ಸೊ ಈಗ ಎಕ್ಸಾಂಪಲ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಇದೆ. ಅದರ ಅಂಡರ್ ಅಲ್ಲಿ ಯಾವ್ಯಾವ ರೈಟ್ಸ್ ಬರುತ್ತೆ, ಆ ರೈಟ್ಸ್ ಗಳಲ್ಲಿ ನಾವು ಯಾವ ರೈಟ್ಸ್ ಗಳನ್ನ ಕವರ್ ಮಾಡ್ಕೊಂಡಿದೀವಿ ನಮ್ಮಲ್ಲಿ. ಎಕ್ಸಾಂಪಲ್ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯಾವ ತರದ್ದು ರೈಟ್ಸ್ ಗಳನ್ನ ಕವರ್ ಮಾಡ್ಕೊಂಡಿದೀವಿ ಅದು. ಇದಕ್ಕೆ ನೀವು ಬೆಸ್ಟ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಒಂದ್ ಕಡೆ, ಫಂಡಮೆಂಟಲ್ ರೈಟ್ಸ್ ಒಂದ್ ಕಡೆ, ಹ್ಯೂಮನ್ ರೈಟ್ಸ್ ಒಂದ್ ಕಡೆ, ಮತ್ತೆ ಲೀಗಲ್ ರೈಟ್ಸ್ ಒಂದ್ ಕಡೆ. ಈ ತರದ್ ನೀವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ರಿವಿಷನ್ ಗೆ ಸಿಕ್ಕಾಪಟ್ಟೆ ಈಸಿ ಆಗೋಗ್ಬಿಡುತ್ತೆ. ಅದಾದ್ಮೇಲೆ UPSC ಟರ್ಮ್. ಸೊ ಟರ್ಮ್ ಎಷ್ಟಾಗುತ್ತೆ UPSC ಇದು. ಸೊ UPSC ಟರ್ಮ್ ಕೇಳಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಎಲೆಕ್ಷನ್ ಕಮಿಷನ್ ಕೇಳ್ತಾರೆ. ಅದಾದ್ಮೇಲೆ ನಮ್ಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅದ್ರದ್ದು ಕೇಳ್ತಾ ಇರ್ತಾರೆ. ಸೊ ಈ ತರದ್ದು ನಮ್ಗೆ ಕ್ವೆಶನ್ಸ್ ಕೇಳ್ತಾ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಈಗ ಆಗಿರುವಂತ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್, ಇವು ಕೂಡ ಸಿಕ್ಕಾಪಟ್ಟೆ ರಿಪೀಟ್ ಆಗಿರುವಂತದ್ದು. ಇದಕ್ಕೆ ನೀವ್ ಏನ್ ಮಾಡ್ಕೊಳ್ಳಿ ಅಂತಂದ್ರೆ 90th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ ಈಗ 105, 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ವರ್ಗೂ ಏನಿದೆ ಅಂತಲ್ಲ ರೀಸೆಂಟ್ ಆಗಿ ಮಾಡ್ಕೊಂಡಿರುವಂತದ್ದು, ಅಲ್ಲಿವರೆಗೂ ಎಲ್ಲಾ ಆಕ್ಟ್
ಯಾವ್ದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೀವು ನೋಟ್ ಮಾಡ್ಕೊಂಡಿರಿ. ಅವಾಗ ಅದರಲ್ಲಿ ಒಂದು ಕ್ವೆಶನ್ ನಮಗೆ ಕ್ಲಿಕ್ ಆಗುತ್ತೆ. ಪ್ಲಸ್ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಕ್ವೆಶನ್ ನಮಗೆ ಕೇಸಸ್ ಮೇಲೆ ಇದ್ದೇ ಇರುತ್ತೆ. ಸೊ ಈ ಕೇಸಲ್ಲಿ ಏನ್ ಹೇಳಿದ್ರು, ಈ ಕೇಸಲ್ಲಿ ಏನ್ ಹೇಳಿದ್ರು ಅಂತ. ಸೊ ಇವುಗಳಿಗೆಲ್ಲ ನಾವು ಸ್ಯಾಂಪಲ್ ಯಾವ ತರ ನೋಟ್ಸ್ ಮಾಡ್ಕೋಬೇಕು ಶಾರ್ಟ್ ಕಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇದನ್ನ 5 ಟೈಮ್ಸ್ ರಿಪೀಟ್ ಮಾಡ್ಕೊಂಡಿದ್ದಾರೆ ಈ ತರದ ಕ್ವೆಶನ್ಸ್ ಗಳನ್ನ. ಇಂದಿರಾ ಗಾಂಧಿ ವರ್ಸಸ್ ರಾಜ್ ನರೇನ್ ಕೇಸ್. ಸೊ ಈ ತರದ ಕ್ವೆಶನ್ಸ್ ಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ರಿಪೀಟ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ನಮ್ಗೆ GST ರಿಲೇಟೆಡ್ ಆರ್ಟಿಕಲ್, ಪ್ಲಸ್ GST ಅಲ್ಲಿ ಯಾವ್ಯಾವ ಯಾವ್ಯಾವ್ದ್ರಲ್ಲಿ GST ಬರಲ್ಲ, GST ಆಂಬಿಟ್ ಇಂದ ಯಾವ್ದನ್ನ ಹೊರಗಡೆ ಇಟ್ಟಿದ್ದಾರೆ ಅದನ್ನು ಕೇಳಿರ್ತಾರೆ. ಮತ್ತೆ ಇಲ್ಲಿ 91st 83rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, 93rd 42nd ಅಂತಾನು ಓದ್ಕೊಂತಾ ಇರ್ತೀರ. ಬಟ್ ಇದನ್ನ ನೋಡಿ 92nd 2 ಸರಿ ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡಿದ್ದಾರೆ. ಇಂಟು 2 ಅಂತ ಹೇಳ್ಬಿಟ್ಟು ಬರ್ದಿದ್ರೆ 2 ವರ್ಷ ಕನ್ಸಿಕ್ಯೂಟಿವ್ ಆಗಿ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇಲ್ಲಿ ನೋಡಿ ಬೇರೆ ಬೇರೆ ಮೋಷನ್ಸ್ ನಾವೇನ್ ನೋಡ್ಕೊಂತ ಇದ್ವಲ್ಲ, ಆ ಮೋಷನ್ಸ್ ಗಳನ್ನ ತುಂಬಾ ಸರಿ ರಿಪೀಟ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಜಡ್ಜಿನ ಮೀನಿಂಗ್ ಏನು, ಸಬಾರ್ಡಿನೇಟ್ ಕೋರ್ಟ್ ಏನಿರುತ್ತೆ. ಸೊ ಈ ಕೋರ್ಟ್ಸ್ ನ ನೀವು ಓದ್ಕೊಂತ ಇರ್ಬೇಕಾದ್ರೆ ಸಿಮಿಲರ್ ಹಂಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದ್ ಕಡೆ, ಹೈ ಕೋರ್ಟ್ ಒಂದ್ ಕಡೆ, ನೆಕ್ಸ್ಟ್ ಲೆಟ್ಸ್ ಸೇ ಸಬಾರ್ಡಿನೇಟ್ ಕೋರ್ಟ್ಸ್ ಒಂದ್ ಕಡೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡಿರಿ. ಸೊ ಇದ್ರಲ್ಲಿ ಡಿಫರೆನ್ಸಸ್ ಏನೇನ್ ಬರುತ್ತೆ, ಯಾರಿಗೆ ಏನೇನ್ ಪವರ್ಸ್ ಬರುತ್ತೆ, ಅವನ್ನ ನೀವು ಕಾಂಪೋಸಿಷನ್ ಒಂದು ನೀವು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಅವಾಗ ನಿಮ್ಗೆ ಆಲ್ಮೋಸ್ಟ್ 7 to 8 ಚಾಪ್ಟರ್ಸ್ ಒಂದ್ರಲ್ಲೇನೆ ಕವರ್ ಆಗಿರುತ್ತೆ. ಅಂತಂದ್ರೆ ಒಂದೇ ಪೇಪರ್ ಅಲ್ಲಿ ನಮ್ಗೆ ಕವರ್ ಆಗೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಶೆಡ್ಯೂಲ್ಸ್ ನ ನೆನ್ಪಿಟ್ಕೊಳ್ಳೋದು ಯಾವ ತರ, ಅದಾದ್ಮೇಲೆ ILP ಯಾವ ಸ್ಟೇಟ್ ಅಲ್ಲಿ, ಅದಾದ್ಮೇಲೆ ರಿಟ್ಸ್ ಇದನ್ನ ಏನೇನು ರಿಪೀಟ್ ಏನ್ ಮಾಡ್ಕೊಂಡಿದ್ದಾರೆ, ಯಾವ ಅಂತಂದ್ರೆ ನಮ್ಗೆ ರಿಟ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ಎಷ್ಟು ಪವರ್ ಬರುತ್ತೆ, ಹೈ ಕೋರ್ಟ್ ಅಂಡರ್ ಅಲ್ಲಿ ಎಷ್ಟು ಪವರ್ ಬರುತ್ತೆ, ಈ ತರದ ಕ್ವೆಶನ್ಸ್ ನ ಸಿಕ್ಕಾಪಟ್ಟೆ ರಿಪೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಪಾರ್ಲಿಮೆಂಟರಿ ಕಮಿಟೀಸ್, ಈ ಪಾರ್ಲಿಮೆಂಟರಿ ಕಮಿಟೀಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ ತುಂಬಾ ಸರಿ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮತ್ತೆ ಕಮಿಟೀಸು ಮತ್ತೆ ಚೇರ್ಮನ್ ಇವನ್ನ ನಾವು ನೋಡ್ಕೊಂಡಿದ್ವಿ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತಂದ್ರೆ ಏನು, ಆಂಟಿ ಡಿಫೆಕ್ಷನ್ ಆಕ್ಟ್ ಇದನ್ನು ಅಷ್ಟೇ ತುಂಬಾ ಸರಿ ರಿಪೀಟ್ ಮಾಡ್ಕೊಂಡಿದ್ದಾರೆ. ನಮ್ಗೇನು 10th ಶೆಡ್ಯೂಲ್ ಇದೆಯಲ್ಲ ಅದನ್ನು ತುಂಬಾ ಸರಿ ರಿಪೀಟ್ ಮಾಡ್ಕೊಂಡಿದ್ದಾರೆ. ಇವನ್ನೆಲ್ಲ ನಾವು ಓದ್ಕೊಂಡಿರ್ತೀವಿ, ಬಟ್ ಇವನ್ನೆಲ್ಲದನ್ನು ನಾವು ಸಪರೇಟ್ ಆಗಿ ನೋಟ್ಸ್ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಈಸಿ ಆಗಿರುತ್ತೆ ಅದು. ಸೊ ನೆಕ್ಸ್ಟ್ ನಮ್ಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವ್ಯಾವ ಸ್ಟೇಟ್ ಅಲ್ಲಿ ಇದೆ, ಯಾವ್ಯಾವ ಸ್ಟೇಟ್ ಅಲ್ಲಿ ಈಗ ಇಲ್ಲ. ಅದಾದ್ಮೇಲೆ ಆರ್ಟಿಕಲ್ 312 ಇದನ್ನ ನೋಡಿ ಸುಮಾರು ಸರಿ ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ 300 ಇಂದ 350 ವರ್ಗು ಕೂಡ ಎಲ್ಲ ಆರ್ಟಿಕಲ್ಸ್ ಗಳನ್ನ ಒಂದ್ಸರಿ ನೋಟ್ ಮಾಡ್ಕೊಂಡಿರ್ಬೋದು. ಸೊ ನೋಟ್ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈಸಿ ಆಗುತ್ತೆ. ಯಾಕಂದ್ರೆ ಇಲ್ಲಿ UPSC, ಎಲೆಕ್ಷನ್ ಕಮಿಷನ್ ಇವೆಲ್ಲದೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ PM ಕೌನ್ಸಿಲ್ ಆಫ್ ಮಿನಿಸ್ಟರ್, ಅದೇ ತರ ನಮ್ಗೆ ಚೀಫ್ ಮಿನಿಸ್ಟರ್ ಮೇಲೆ ಓದ್ಕೊಂಡಿರೋದು. ಪ್ರಿಯಾಂಬಲ್ ನ ಡೀಟೇಲ್ ಆಗಿ ಓದ್ಕೊಂಡಿರ್ಬೇಕಂತಂದ್ರೆ ಸುಮಾರು ಸರಿ ಕೇಳಿದ್ದಾರೆ ಇದನ್ನ. ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇವೆಲ್ಲದೂ ಕೂಡ. ಸೊ ಇದೇ ತರ ನಮ್ಗೆ ಕಮಿಷನ್ಸ್ ಆಗಿರ್ಬೋದು, ಅದಾದ್ಮೇಲೆ ವುಮನ್ ರಿಸರ್ವೇಶನ್ ಬಿಲ್ ರೀಸೆಂಟ್ ಆಗಿ ಬಂದಿರುವಂತದ್ದು ಇವೆಲ್ಲದೂ ಆಗಿರುತ್ತೆ. ಸೊ ಇವನ್ನೆಲ್ಲದೂ ನಾವು ನೋಡ್ಕೊಂಡ್ಮೇಲೆ ನೋಟ್ಸ್ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಸೊ ಈಗ ಎಕ್ಸಾಂಪಲ್ ನಾವು ಇಲ್ಲಿ ಫಸ್ಟ್ ಅನ್ನು ನಾವು ನೋಡ್ಕೊಂಡಿರೋಣ. ಈಗ ಸ್ವರಣ್ ಸಿಂಗ್ ಕಮಿಟಿ ಇದನ್ನ ಸುಮಾರು ಒಂದು 7-8 ಸರಿ ಕೇಳಿದ್ದಾರೆ ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ. ಸೊ ಇದರ ಬಗ್ಗೆ ನಾವು ನೋಟ್ಸ್ ಹೆಂಗ್ ಮಾಡ್ಕೊಂಡಿರೋದು ಅಂತಂದ್ರೆ ಇಷ್ಟೇ ನಾವು ನೋಟ್ಸ್ ಮಾಡ್ಕೊಂಡಿರ್ಬೇಕು, ಇಷ್ಟೇ ಇರ್ಬೇಕು ಅದರ ನೋಟ್ಸ್. ಸೊ ಈಗ ಒಂದು ಪೇಜ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 10-15 ಕಮಿಟಿ ಬರ್ಕೊಂಡಿರ್ತೀನಿ ಅಂತ ಅನ್ಕೊಳ್ಳಿ. ಸೊ ಈಗ ಈ ನೋಟ್ಸ್ ಯಾವ ತರ ಇರ್ಬೇಕು ಅಂತಂದ್ರೆ ಇದು ನಿಮಗಷ್ಟು ಅರ್ಥ ಆದ್ರೆ ಸಾಕು ಅಂತ, ಅದಕ್ಕೆ ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇರುವಂತದ್ದು. ರಿವಿಷನ್ಗೆ ಸಖತ್ ಹೆಲ್ಪ್ ಆಗುತ್ತೆ. 1976 ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ತಗೊಂಬಂತಿದ್ದನ್ನ ಫಂಡಮೆಂಟಲ್ ಡ್ಯೂಟೀಸ್ ಮೇಲೆ ಇರುವಂತದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ವರಣ್ ಸಿಂಗ್ ಕಮಿಟಿಯಲ್ಲಿ ಏನು ಅಂತಂದ್ರೆ ಯಾವ್ದನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೀನಿಂಗ್ ಏನು, ಅವರು ಸುಮಾರು ರೆಕಮೆಂಡೇಶನ್ಸ್ ನ ಕೊಟ್ಟಿದ್ದಾರೆ, ಈ ರೆಕಮೆಂಡೇಶನ್ಸ್ ನ ಒಪ್ಕೊಂಡಿದ್ದಾರೆ, ಬಟ್ ಕೆಲವೊಂದು ರೆಕಮೆಂಡೇಶನ್ಸ್ ನ ಒಪ್ಕೊಂಡಿಲ್ಲ. ಯಾವ್ದಾದ್ ರೆಕಮೆಂಡೇಶನ್ಸ್, ಅದಕ್ಕೆ ಅಕಸ್ಮಾತ್ ಏನಾದ್ರು ಡ್ಯೂಟೀಸ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಪನಿಷ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದನ್ನ ಗವರ್ಮೆಂಟ್ ಒಪ್ಕೊಂಡಿಲ್ಲ. ಟ್ಯಾಕ್ಸ್ ಏನಾದ್ರು ಪೇ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಡ್ಯೂಟಿ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿತ್ತು. ಸೊ ಅದನ್ನು ಕೂಡ ಗವರ್ಮೆಂಟ್ ಒಪ್ಕೊಂಡಿಲ್ಲ. ಸೊ ಪನಿಷ್ಮೆಂಟ್ ರಿಲೇಟೆಡ್ ಏನೇನಿರುತ್ತೆ ಅದನ್ನ ಏನನ್ನು ಕೂಡ ಒಪ್ಕೊಂಡಿಲ್ಲ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡ್ಕೊಂಡ್ರೆ ಪಾಲಿಟಿಯಲ್ಲಿ ಅಟ್ಲೀಸ್ಟ್ ಒಂದು ಕ್ವೆಶನ್ ನಮ್ಗೆ ಈ ತರದ್ದು ಕೇಳಿರ್ತಾರೆ, ಎಸ್ಪೆಷಲಿ ಸ್ವರಣ್ ಸಿಂಗ್ ಕಮಿಟಿ ಮೇಲೆ ಕೇಳಿರ್ತಾರೆ. ನೆಕ್ಸ್ಟ್ ನಮ್ಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಂದ್ರೆ ಏನು, ಯೂನಿಟರಿ ಸಿಸ್ಟಮ್ ಅಂತಂದ್ರೆ ಏನು, ಇದರಲ್ಲಿ ಮೆರಿಟ್ಸ್ ಯಾವ ತರ ಇರುತ್ತೆ, ನಮ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ರೆಪ್ರೆಸೆಂಟೇಷನ್ ಇರುತ್ತೆ, ಆಲ್ಟರ್ನೇಟಿವ್ ಗವರ್ಮೆಂಟ್ ಅವೈಲೇಬಲ್ ಇರುತ್ತೆ, ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇರುತ್ತೆ, ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ಇಂದು ಹಾರ್ಮೋನಿ ಇರುತ್ತೆ. ಪ್ಲಸ್ ಇದರ ಡಿಮೆರಿಟ್ಸ್ ಏನು, ಇದು ಸಿಕ್ಕಾಪಟ್ಟೆ ಸರಿ ಕೇಳಿರ್ತಾರೆ. ಯಾಕಂತಂದ್ರೆ ಒಂದು 3 ಮೆರಿಟ್ಸ್ ನ ಕೊಟ್ಬಿಟ್ಟು ಒಂದು ಡಿಮೆರಿಟ್ ಕೊಟ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಒಂದು ಡಿಮೆರಿಟ್ ಇಲ್ಲರೆ 3 ಡಿಮೆರಿಟ್ಸ್ ಕೊಟ್ಬಿಟ್ಟು ಒಂದು ಮೆರಿಟ್ ಕೊಟ್ಟಿರ್ತಾರೆ. ಸೊ ಈ ಡಿಫರೆನ್ಸ್ ನ ನೀವು ಈ ತರ ಸ್ಪೈಡರ್ ಡಯಾಗ್ರಾಮ್ ಆಗಿರ್ಲಿ, ಇಲ್ಲ ಅಂತಂದ್ರೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನೀವೇನಾದ್ರು ಮಾಡ್ಕೊಂಡ್ರೆ ನಿಮ್ಗೆ ರಿವಿಷನ್ ಗೆ ಆ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸಾಂಪಲ್ ಈಗ ನೆಕ್ಸ್ಟ್ ನಾವು CBI ಮೇಲೆ ಸುಮಾರು ಸರಿ ರಿಪೀಟ್ ಮಾಡ್ಕೊಂಡಿದ್ದಾರೆ. ಸೊ CBI ಫಂಕ್ಷನ್ಸ್ ಏನೇನಿರುತ್ತೆ, ಇದನ್ನ ಯಾವ ಆಕ್ಟ್ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಇದನ್ನ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಇದನ್ನ ಹೇಳಿರುವಂತ ಕಮಿಟಿ ಯಾವುದು ನೋಡಿ, ಸಂತಾನಂ ಕಮಿಟಿ. ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡರ್ ಅಲ್ಲಿ ಬರುತ್ತೆ.
1963 ಅಂಡರಲ್ಲಿ ಬಂದಿರುವಂತದ್ದು. ಸೊ ನಿಮ್ಮ ನೋಟ್ಸ್ ಅಲ್ಲಿ ಜಸ್ಟ್ ಕೀವರ್ಡ್ಸ್ ಇರಬೇಕು. ಅವಾಗ ನಿಮ್ಗೆ ರಿವಿಷನ್ ಮಾಡುವಂತ ಟೈಮಲ್ಲಿ ಇದು ನಿಮ್ಮ ಆಕ್ಚುಯಲ್ ಬುಕ್ ಇಂದು ಒಂಥರ ಶಾಡೋ ಇದ್ದಂಗೆ ಇರುತ್ತೆ. ಸೊ ನಿಮ್ಗೆ ಇದನ್ನ ನೋಡಿದ ತಕ್ಷಣ ನಾವು ಏನೇನು ಓದ್ಕೊಂಡಿದ್ವಿ CBI ಬಗ್ಗೆ ಅದನ್ನೆಲ್ಲ ನೋಡ್ಕೊಂಡಿರ್ಬೇಕು. ಈಗ ಕೆಲವೊಂದು ಸ್ಟೇಟ್ ಅಲ್ಲಿ CBI ಅಲೌ ಮಾಡ್ಕೊಂಡಿರಲ್ಲ ಅನ್ಕೊಂಡ್ರೆ, ಎಕ್ಸಾಂಪಲ್ ಸೌತ್ ಇಂಡಿಯನ್ ಸ್ಟೇಟ್ಸ್ ಆಗಿರ್ಲಿ, ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಅಲ್ಲಿ CBI ನ ಅಲೌ ಮಾಡ್ಕೊಂಡಿಲ್ಲ ಅಂತ. ಅದ್ ತಕ್ಷಣ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ ತಕ್ಷಣ ಒಂದ್ಸರಿ ಅವಾಗ ಡೈರೆಕ್ಟ್ ಆಗಿ CBI ರಿವೈಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಪ್ಲಸ್ ಅದೇ ಪೇಜ್ ಅಲ್ಲಿ ನಮ್ಗೆ ಇಲ್ಲಿ ಯೂನಿಟರಿ ಸಿಸ್ಟಮ್ ಕೂಡ ಇರುತ್ತೆ. ಸೊ ಈ ತರ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ, ಒಂದನ್ನ ರಿವಿಷನ್ ಮಾಡೋ ಟೈಮಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಕೂಡ ನಾವು ಒಂದ್ಸರಿ ಕಣ್ಣಾಡ್ಸ್ಕೊಂಡ್ಬಿಟ್ಟಿರ್ತೀವಿ. ಅದೇ ತರ ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬೇರೆ ಜೂರಿಸ್ಡಿಕ್ಷನ್ ಇದೆ. ಸೊ ಅಡ್ವೈಸರಿ ಜೂರಿಸ್ಡಿಕ್ಷನ್ ಇದು ಸುಮಾರು ಸರಿ ರಿಪೀಟ್ ಆಗಿದೆ. ಇಲ್ಲೇ ತೋರಿಸ್ತಾ ಇರೋಂತ ನೋಟ್ಸ್ ಎಲ್ಲದೂ ಕೂಡ ನಿಮ್ಗೆ ತುಂಬಾ ಸರಿ ರಿಪೀಟ್ ಆಗಿರುವಂತದ್ದು. ಸೊ ಇಲ್ಲಿ ನೋಡಿ, ಅಡ್ವೈಸರಿ ಜೂರಿಸ್ಡಿಕ್ಷನ್ ಅಂಡರ್ ಅಲ್ಲಿ ನಮ್ಗೆ ಏನ್ ಬರುತ್ತೆ. ಸೊ ಇದು ಅಡ್ವೈಸರಿ ಜೂರಿಸ್ಡಿಕ್ಷನ್, ಮಿನಿಮಮ್ ನಂಬರ್ ಆಫ್ ಜಡ್ಜಸ್ ಎಷ್ಟಿರ್ಬೇಕು ಅಡ್ವೈಸ್ ಮಾಡ್ಕೊಳ್ಳೋದಕ್ಕೆ, ಏನಾದ್ರು ಅಡ್ವೈಸ್ ಕೇಳಿದಾಗ. ಸೊ ಅದ್ರಲ್ಲಿ ಅರ್ಧ ಸ್ಟ್ರೆಂತ್ ಅಟ್ ಲೀಸ್ಟ್ ಇರಬೇಕು ಅಂತ ಆಗ್ಬಿಟ್ಟು ಈಗ ಎಕ್ಸಾಂಪಲ್ ಆ ತರ ಮೆನ್ಷನ್ ಮಾಡ್ಕೊಂಡಿರುವಂತದ್ದು ಅರ್ಧ ಸ್ಟ್ರೆಂತ್. ಈಗ ಸುಪ್ರೀಂ ಕೋರ್ಟ್ ಮಸ್ಟ್ ಗಿವ್ ದ ಅಡ್ವೈಸ್, ಯಾವ್ದಕ್ ಅಡ್ವೈಸ್ ಕೊಡಬೇಕು, ಯಾವ್ದಕ್ ಅಡ್ವೈಸ್ ಕೊಡಬಾರ್ದು, ಈ ತರದೆಲ್ಲ ಕ್ವೆಶನ್ಸ್ ಸುಮಾರು ಸರಿ ಕೇಳ್ತಾ ಇರ್ತಾರೆ. ಪ್ಲಸ್ ಈ ನೋಟ್ಸ್ ಅಲ್ಲಿ ಈ ತರ ನೋಟ್ಸ್ ನೀವು ಕೂಡ ಮಾಡ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಡಿಫರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಅಡ್ವೈಸರಿ ಜೂರಿಸ್ಡಿಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬೇರೆ ಕಂಪಲ್ಸರಿ ಇರುವಂತ ಜೂರಿಸ್ಡಿಕ್ಷನ್ ಆಗಿರ್ಬೋದು, ಒರಿಜಿನಲ್ ಜೂರಿಸ್ಡಿಕ್ಷನ್ ಆಗಿರ್ಬೋದು, ಈ ತರದೆಲ್ಲ ಅದು ಕೂಡ. ಈ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಹೊಸ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಉಜ್ಬೇಕಿಸ್ತಾನ್ ಅಲ್ಲಿ ಬಂದಿದೆ. ಉಜ್ಬೇಕಿಸ್ತಾನ್ ಅಲ್ಲಿ ಅವ್ರು ಮೆನ್ಷನ್ ಮಾಡ್ಕೊಂಡಿರುವಂತದ್ದು ಸಾವರಿನ್ ಇರಬೇಕು, ಡೆಮೊಕ್ರಾಟಿಕ್ ಇರಬೇಕು, ರೂಲ್ ಆಫ್ ಲಾ ಇರಬೇಕು, ಸೋಷಿಯಲ್ ಮತ್ತೆ ಸೆಕ್ಯುಲರ್ ಆಗಿರ್ಬೇಕು ಅಂತ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಫರೆನ್ಸ್ ಏನಿರುತ್ತೆ, ಯಾಕಂತಂದ್ರೆ ನಮ್ಮ ಪ್ರಿಯಾಂಬಲ್ ಅಲ್ಲಿ ಈ ಪ್ರಿಯಾಂಬಲ್ ಅಲ್ಲಿ ಡಿಫರೆನ್ಸ್ ಏನೇನಿರುತ್ತೆ ಆ ತರದ್ದು. ನೆಕ್ಸ್ಟ್ ಫಿಲಾಸಫಿ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ನೀವೇನಾದ್ರು ಅಬ್ಸರ್ವ್ ಮಾಡ್ಕೊಂಡಿದ್ರೆ ಈ ಆರ್ಟಿಕಲ್ 14 ಮತ್ತೆ ಪ್ರಿಯಾಂಬಲ್ ಈ ಅಂಡರ್ ಅಲ್ಲಿ ನಮ್ಗೆ ಏನೇನ್ ವರ್ಡ್ಸ್ ಬರುತ್ತಲ್ಲ, ಎಕ್ಸಾಂಪಲ್ ಸೋಷಿಯಲ್ ಆಗಿರ್ಬೋದು, ಸೋಷಿಯಲಿಸ್ಟ್ ಆಗಿರ್ಬೋದು, ಇಲ್ಲ ಸೆಕ್ಯುಲರಿಸಮ್ ಆಗಿರ್ಬೋದು, ಇವೆಲ್ಲದ್ರ ಮೇಲೆ ಡೈರೆಕ್ಟ್ ಆಗಿ ಏನು ಇಂಪ್ಲೈ ಮಾಡುತ್ತದು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಡೆಮೋಕ್ರಸಿಗೆ ಯಾವ್ದು ಒಳ್ಳೆ ಇರುವಂತ ಸ್ಟೇಟ್ಮೆಂಟ್ ಇಲ್ಲ ಬೆಟರ್ ಸ್ಟೇಟ್ಮೆಂಟ್ ಅಂತ. ಅದೇ ತರ ಫಿಲಾಸಫಿ ಏನಿರುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಫಿಲಾಸಫಿ ಏನಿರುತ್ತೆ. ಸೊ ಈ ತರದ್ದು ನೀವು ನೋಟ್ಸ್ ಮಾಡ್ಕೊಂಡಿರ್ಬೇಕು. ಎಕ್ಸಾಂಪಲ್ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ಅಂತ ನಾವು ನೋಡ್ಕೋಬೇಕು ಅಂತಂದ್ರೆ ಆರ್ಟಿಕಲ್ ಕೇಳಿರುವಂತದ್ದು ಯಾವುದು 335 ಕೇಳಿದ್ದಾರೆ, ನಾನ್ ಜಸ್ಟಿಸಿಯಬಲ್. ನೆಕ್ಸ್ಟ್ ಚಂಪಾಕಂ ದೊರೈ ರಂಜನ್ ಕೇಸು, ಇದು ಯಾವ್ದು ರಿಲೇಟೆಡ್ ಇತ್ತು, DPSP ರಿಲೇಟೆಡ್ ಇತ್ತು. ಇದು ಫಂಡಮೆಂಟಲ್ ರೈಟ್ಸ್ ನ ಓವರ್ ರೈಡ್ ಮಾಡೋ ಹಾಗಿಲ್ಲ DPSP ಅಂತ ಆಗ್ಬಿಟ್ಟು ಹೇಳಿದ್ರು. ನೆಕ್ಸ್ಟ್ ಗೋಲಕ್ನಾಥ್ ಕೇಸ್ ಯಾವ್ದ್ರ ಬಗ್ಗೆ ಹೇಳಿದೆ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ರಿಲೇಟೆಡ್ ಮೆನ್ಷನ್ ಮಾಡ್ಕೊಂಡಿದೆ. ಕೇಶವಾನಂದ ಭಾರತಿ ಕೇಸ್ ಯಾವ್ದ್ರ ಬಗ್ಗೆ ಹೇಳಿದೆ ಅಂತಂದ್ರೆ ಸೊ ಅದು 331C ಅನ್ಕಾನ್ಸ್ಟಿಟ್ಯೂಷನಲ್ ಅಂತಿದೆ. ಜುಡಿಷಿಯಲ್ ರಿವ್ಯೂ ಬೇಸಿಕ್ ಸ್ಟ್ರಕ್ಚರ್ ಅಂತಿದೆ. ಪಾರ್ಲಿಮೆಂಟ್ ಕ್ಯಾನ್ ಟೇಕ್ ಅವೇ ಫಂಡಮೆಂಟಲ್ ರೈಟ್ಸ್ ಅಂತಂದಿದೆ. ಬಟ್ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ನ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. ಸೊ ಈ ತರದ್ದು. ನೆಕ್ಸ್ಟ್ ಇಲ್ಲಿ ಶಾರ್ಟ್ ಕಟ್ ಮಾಡ್ಕೊಂಡಿರ್ಬೇಕು, ಯಾಕಂತಂದ್ರೆ ಸುಮಾರು ಸೋರ್ಸಸ್ ಇದೆ ನಮ್ಗೆ. ನೀವು ಕೂಡ ನೋಡ್ಕೊಂಡಿರೋಂಗೆ ಸೋರ್ಸಸ್ ಅಂತೂ ಸಖತ್ ಇಂಪಾರ್ಟೆಂಟ್ ನಮ್ಗೆ. ಎಲ್ಲಾ ಕಡೆ ಕೇಳಿರ್ತಾರೆ ಸೋರ್ಸಸ್, ಯಾವ್ದನ್ನ ಯಾವ ಕಡೆಯಿಂದ ತಗೊಂಡಿದೀವಿ ಅಂತ. ಸೊ ಇದಕ್ಕೆ ನಾನು ಕೆಲವೊಂದು ಶಾರ್ಟ್ ಕಟ್ ಮಾಡ್ಕೊಂಡಿದ್ದೆ, ಕೆಲವೊಂದು ಬೇರೆ ಕಡೆ ಮಾಡ್ಕೊಂಡಿರುವಂತದ್ದು ಕೂಡ ನಾವು ಇವಾಲ್ವ್ ಮಾಡ್ಕೊಂಡಿರುವಂತದ್ದು. ಈ ಎಕ್ಸಾಂಪಲ್ ಐರಿಷ್ ಇಂದ ಏನೇನ್ ತಗೊಂಡಿದ್ದಾರೆ ನಮ್ಮಲ್ಲಿ ಅಂತಂದ್ರೆ ಎಲೀಸ್ DP ಈಸ್ ನಂಬರ್ 1 ಅಂತ ನೆನ್ಪಿಟ್ಕೊಂಡಿರೋದು. ಎಲೀಸ್ ಅಂತಂದ್ರೆ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಆಗುತ್ತೆ, DP ಅಂತಂದ್ರೆ DPSP ಆಗುತ್ತೆ, ನಂಬರ್ ಅಂತಂದ್ರೆ ನಮ್ಗೆ ನಾಮಿನೇಷನ್ ಟು ರಾಜ್ಯಸಭಾ. ಇದನ್ನ ನಾವು ಐರ್ಲೆಂಡ್ ಇಂದ ತಗೊಂಡಿರುವಂತದ್ದು. ಬ್ರಿಟನ್ ಇಂದ ನಾವೇನ್ ತಗೊಂಡಿದೀವಿ ಅಂತಂದ್ರೆ ಪಾರ್ಲೆ ಬಿಸ್ಕೆಟ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರೋದು. ಅಗೇನ್ ನಮ್ಗಿದು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಕ್ ಏನ್ ಬೇಕೋ ಅಷ್ಟು ಸಾಕು ನಮ್ಗೆ. ಸೊ ಇದು ಫನ್ನಿ ಆಗಿದೆಯೋ ಇಲ್ಲ ಬೇರೆ ತರ ಇದೆಯೋ ನಮ್ಗದ್ ಮ್ಯಾಟರ್ ಆಗಲ್ಲ, ಯಾಕಂತಂದ್ರೆ ಅಲ್ಲಿ ನನಗೆ ಇವೆಲ್ಲದು ನೆನ್ಪು ಬಂದ್ರೆ ಸಾಕಾಗಿರುತ್ತೆ. ಸೊ ಇಲ್ಲಿ ಪಾರ್ಲೆ ಅಂತಂದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಓಕೆ ಪಾರ್ಲಿಮೆಂಟರಿ ಗವರ್ಮೆಂಟ್. ನೆಕ್ಸ್ಟ್ ರೂಲ್ ಆಫ್ ಲಾ ಬಂದಿರುತ್ತೆ. ನೆಕ್ಸ್ಟ್ ಎಲ್ಲಿ ಅಂತಂದ್ರೆ ನಮ್ಗೆ ಲೆಜಿಸ್ಲೇಟಿವ್ ಪ್ರೊಸೀಜರ್ ಬಂದಿರುತ್ತೆ. ಬಿಸ್ಕೆಟ್ ಅಲ್ಲಿ BI ಅಂತಂದ್ರೆ ನಮ್ಗೆ ಬೈ ಕ್ಯಾಮರಲಿಸಮ್ ಬಂದಿರುತ್ತೆ. S ಅಂತಂದ್ರೆ ನಮ್ಗೆ ಸಿಂಗಲ್ ಸಿಟಿಸನ್ಶಿಪ್, C ಅಂತಂದ್ರೆ CAG, ಅದಾದ್ಮೇಲೆ ನಮ್ಗೆ ರಿಟ್ಸ್. ಸೊ ಈ ತರದ್ದು ನೀವು ಶಾರ್ಟ್ ಕಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿದ್ರೆ ಒಂದೇ ಪೇಜ್ ಅಲ್ಲಿ ನಮ್ಗೆಲ್ಲಾ ಸೋರ್ಸಸ್ ಈಸಿ ಆಗುತ್ತೆ. ಪ್ಲಸ್ ನಾವು ರಿವಿಷನ್ ಮಾಡ್ತಿರೋಂತ ಟೈಮ್ ಅಲ್ಲಿ ಜಸ್ಟ್ ಇವುಗಳನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ USSR ಅಲ್ಲಿ DJ ಅಂತ ಇದೆ. DJ ಅಂತಂದ್ರೆ ಏನಾಗುತ್ತೆ, ನಮ್ಗೆ ಡ್ಯೂಟೀಸ್ ಆಗುತ್ತೆ ಪ್ಲಸ್ ಜಸ್ಟಿಸ್ ಯಾವ್ದು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಪ್ರಿಯಾಂಬಲ್ ಅಲ್ಲಿ ನಮ್ಗೆ ಸೋಶಿಯೋ ಎಕನಾಮಿಕ್ ಪೊಲಿಟಿಕಲ್. ಸೊ ಈ ತರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಏನೇನ್ ತಗೊಂಡ್ರು, ಎಮರ್ಜೆನ್ಸಿ ಪೋಸ್ಟ್ ಅಂತಂದ್ರೆ ಏನು, ಎಮರ್ಜೆನ್ಸಿ ಪ್ರೊವಿಷನ್ ತಗೊಂಡಿದೀವಿ. ಅದಾದ್ಮೇಲೆ ಪೋಸ್ಟ್ ಅಲ್ಲಿ ಏನಾಗುತ್ತೆ ನಮ್ಗೆ ಪಬ್ಲಿಕ್ ಸರ್ವಿಸ್ ಬರುತ್ತೆ, ಆಫೀಸ್ ಆಫ್ ಗವರ್ನರ್ ಬರುತ್ತೆ, ಅದಾದ್ಮೇಲೆ ಫೆಡರಲ್ ಸ್ಕೀಮ್ ಬರುತ್ತೆ. ನೆಕ್ಸ್ಟ್ ಫ್ರಾನ್ಸ್ ಇಂದ ಲೆಫ್ಟ್
ಅಂದ್ರೆ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಮತ್ತೆ ರಿಪಬ್ಲಿಕ್, ಇವನ್ನೆಲ್ಲ ನಾವು ಫ್ರಾನ್ಸ್ ಇಂದ ತಗೊಂಡಿರುವಂತದ್ದು. ಸೊ ಈ ತರದ್ ನೀವು ಚಿಕ್ಕ ಚಿಕ್ಕ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ರಿವಿಷನ್ ಟೈಮ್ ಅಲ್ಲಿ ಸಖತ್ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಇಂಡಿಯನ್ ಪಾಲಿಟಿ ಬುಕ್ ತಕೊಂಡಿರ್ಬೇಕು, ಆಮೇಲೆ ಅದನ್ನ ರಿವಿಷನ್ ಮಾಡ್ಕೊಂತ ಇರಬೇಕು. ಈ ಎಕ್ಸಾಂಪಲ್ ಫಂಡಮೆಂಟಲ್ ಡ್ಯೂಟೀಸ್ ನ ನಾವು ಯಾವ ತರ ನೆನ್ಪಿಟ್ಕೊಂಡಿರ್ಬೋದು. ಸೊ ಇದಕ್ಕೆ RFID, SE, ಸ್ಪೀಡ್ ಅಂತ. ಸೊ ಇಲ್ಲಿ R ಅಂತಂದ್ರೆ ನಮ್ಗೆ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ, F ಅಂತಂದ್ರೆ ಫ್ರೀಡಮ್ ಸ್ಟ್ರಗಲ್, I ಅಂತಂದ್ರೆ ನಮ್ಗೆ ಇಂಟೆಗ್ರಿಟಿ, D ಅಂತಂದ್ರೆ ಡಿಫೆಂಡ್ ದ ಕಂಟ್ರಿ. ಸೊ ಈ ತರ ನಮ್ಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದೇ ತರ ನಮ್ಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಸೊ ವಿ ಲೈಕ್ ಟು ಪ್ಲೇ ವಿತ್, ಈಗ ನಮ್ಗೆ ಮದರ್ ಬೋರ್ಡ್ ಇರುತ್ತಲ್ಲ, ಸೊ ಮದರ್ಸ್ ಚೀಪ್ PC. ಸೊ ನಮ್ಗೆ ಹಳೆ ಗೇಮ್ಸ್ ಇರುವಂತ PC ಇದೆ, ಅದರಲ್ಲಿ ನಮ್ಗೆ ಆಡಕ್ಕೆ ಗೇಮ್ಸ್ ಆಡೋದಕ್ಕೆ ಇಷ್ಟ ಆಗ್ತಾ ಇತ್ತು ಅಂತ. ಸೊ ಇದನ್ನ ಒಂದೊಂದಕ್ಕೆ ಒಂದೊಂದು ರಿಲೇಟ್ ಮಾಡ್ತಾ ಹೋಗೋದು. ವೆಲ್ಫೇರ್ ಸ್ಟೇಟ್ ಆಗಿರ್ಬೋದು, ಅದಾದ್ಮೇಲೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಆಗಿರ್ಬೋದು, ಅದಾದ್ಮೇಲೆ ನಮ್ಗೆ ಫ್ರೀ ಲೀಗಲ್ ಏಡು, P ಫಾರ್ ಪಂಚಾಯತ್ ಆಗುತ್ತೆ, ರೈಟ್ ಟು ವರ್ಕ್ ಆಗುತ್ತೆ, ಅದಾದ್ಮೇಲೆ ಮ್ಯಾಟರ್ನಿಟಿ ರಿಲೀಫ್, ಇವೆಲ್ಲದೂ ಕೂಡ ನಮ್ಗೆ ಶಾರ್ಟ್ ಕಟ್ ಬರುತ್ತೆ. ಸೊ ಈ ತರ ನೀವು ನಿಮಾನಿಕ್ಸ್ ಮಾಡ್ಕೊಂಡು ನೋಡ್ಕೊಂತಾರೆ. ಇನ್ನೊಂದು ನಮ್ಗೆ ಸ್ಟೇಟು ಮತ್ತೆ ಸೆಂಟರ್ ಮಧ್ಯದಲ್ಲಿ ಸ್ಟೇಟ್ ಮತ್ತೆ ಸೆಂಟರ್ ಮಧ್ಯದಲ್ಲಿ ಟ್ಯಾಕ್ಸಸ್ ಯಾವ ತರ ಡಿಫರೆನ್ಸಸ್ ಇರುತ್ತೆ ಅಂತ. ಕೆಲವೊಂದು ಸೆಂಟರ್ ಹಾಕಿರುತ್ತೆ ಟ್ಯಾಕ್ಸ್, ಮತ್ತೆ ಅದನ್ನ ಕಲೆಕ್ಟ್ ಮಾಡಿರುತ್ತೆ, ಬಟ್ ಅದನ್ನ ಸ್ಟೇಟ್ ಯೂಸ್ ಮಾಡ್ಕೊಳ್ಳುತ್ತೆ. ಅದು ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಬರುತ್ತೆ? ಸೊ ಇಲ್ಲಿ ನೋಡಿ 268. ಸೊ ಇದು CFI ಅಂತಂದ್ರೆ ನಮ್ಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದು ಪಾರ್ಟ್ ಇಲ್ಲ. ಸೊ ಇದನ್ನ ಹೆಂಗ್ ನೆನ್ಪಿಟ್ಕೊಂಡಿರೋದು? ಬೆಸ್ಟ್ PCP ಅಂತ. B ಅಂತಂದ್ರೆ ನಮ್ಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್, S ಅಂತಂದ್ರೆ ನಮ್ಗೆ ಸ್ಟಾಂಪ್ ಡ್ಯೂಟೀಸ್, T ಅಂತಂದ್ರೆ ನಮ್ಗೆ ಟ್ರಾನ್ಸ್ಫರ್ ಆಫ್ ಶೇರ್ಸ್, ಅದಾದ್ಮೇಲೆ ಮತ್ತೆ ನಮ್ಗೆ P ಅಂತಂದ್ರೆ ಪಾಲಿಸೀಸ್ ಆಫ್ ಇನ್ಶೂರೆನ್ಸ್, C ಅಂತಂದ್ರೆ ಚೆಕ್ಸ್, ಅದಾದ್ಮೇಲೆ ಪ್ರಾಮಿಸರಿ ನೋಟ್ಸ್. ಇವೆಲ್ಲದ್ದು ಏನಾಗಿರುತ್ತೆ ಅಂತಂದ್ರೆ ಸೆಂಟರ್ ಲೆವಿ ಮಾಡಿರುತ್ತೆ, ಬಟ್ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳುವಂಥದ್ದು ನಮ್ಗೆ ಸ್ಟೇಟ್. ಅದೇ ತರ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ಸೆಂಟರ್, ಮತ್ತೆ ಅದನ್ನ ಸ್ಟೇಟ್ ಯೂಸ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಯಾವ ಆರ್ಟಿಕಲ್. ಅದೇ ತರ ಸರ್ಚಾರ್ಜಸ್, ಇಲ್ಲಿ ನೋಡಿ ಸರ್ಚಾರ್ಜ್ GST ಪಾರ್ಟ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಕೆಳಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಅಥವಾ ಇನ್ಕರೆಕ್ಟ್ ಅಂತ ಕೇಳಿದಾಗ ನಮ್ಗೆ ಅದರಲ್ಲಿ ಸರ್ಚಾರ್ಜ್ ಇಸ್ ಪಾರ್ಟ್ ಆಫ್ GST ಅಂತ ಕೊಟ್ಟಿರ್ತಾರೆ. ಸೊ ನಾವು ಆ ಟೈಮಲ್ಲಿ ಏನ್ ಮಾಡಿರ್ತೀವಿ, ಓಕೆ ಅದು ಕೂಡ ನಮ್ಗೆ ಟ್ಯಾಕ್ಸೇಷನ್ ಅಂಡರ್ ಬರುತ್ತೆ, ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಅದು ಪಾರ್ಟ್ ಇರಲ್ಲ. ಸೊ ಈ ತರದ್ನ ನೀವು ಸಪರೇಟ್ ಆಗಿ ಬರ್ಕೊಂಡು ಅದನ್ನ ಹೈಲೈಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಪ್ಲಸ್ ಇಲ್ಲಿ ನಮ್ಗೆ ಫೈನಾನ್ಸ್ ಕಮಿಷನ್ ಅಂಡರ್ ಅಲ್ಲಿ ಬರುವಂತದ್ದು ಯಾವ್ದಾವ್ದು ಆರ್ಟಿಕಲ್ಸ್ ಯಾವ್ದಾವ್ದು, ಪ್ಲಸ್ ಏನೇನಿರುತ್ತೆ ಅದರಲ್ಲಿ ಅದನ್ನ ನಾವು ನೋಡ್ಕೊಂಡಿರ್ಬೇಕು. ಸೊ ಇದು ನೋಡಿ ಇಲ್ಲಿ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ಸೆಂಟರ್, ಬಟ್ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರುವಂತದ್ದು ಸ್ಟೇಟ್ ಮತ್ತೆ ಸೆಂಟರ್ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಇರ್ತಾರೆ. ಸೊ ಅದನ್ನ ಯಾವ ರೀತಿ ಮಾಡ್ಕೊಳ್ಳುವಂಥದ್ದು? ಫೈನಾನ್ಸ್ ಕಮಿಷನ್ ರೀತಿ. ಆರ್ಟಿಕಲ್ಸ್ ಯಾವ್ದು ಬರುತ್ತೆ ನಮ್ಗೆ, ಆರ್ಟಿಕಲ್ಸ್ ನಾವು ನೋಡ್ಕೊಂಡಿರುವಂತದ್ದು. ಸೊ ಈ ತರದ್ದು ನೀವು ಒಂದೇ ಕಡೆ ಟ್ಯಾಕ್ಸಸ್ ಆಲ್ಮೋಸ್ಟ್ ನಮ್ಗೆ ಫೈನಾನ್ಸ್ ಏನು ಡಿಸ್ಟ್ರಿಬ್ಯೂಟ್ ಆಗುತ್ತಲ್ಲ ಅದನ್ನ ಒಂದೇ ಪೇಜ್ ಅಲ್ಲಿ ಬರ್ಕೊಂಡ್ಬಿಟ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ರಿವಿಷನ್ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ.